ಪ್ರೈವೇಟ್ಗೆ ಜಾಸ್ತಿ ಬರ್ತಿರೋದು ಅಂತಾರೆ ಅವರು. ಅದು ಹೆಂಗೆ ಸಾಧ್ಯ? ಟೋಟಲ್ ಎಲ್ಲ ಕಡೆನೂ ಕ್ಲೋಸ್ ಆಗ್ತಾ ಇದೆ. ಈಗ ನೋಡಿ, ಬೆಂಗಳೂರಿನ JC ರೋಡ್ನಲ್ಲಿರ್ತಕ್ಕಂಥ ಟೋಟಲ್ ಎನರ್ಜೀಸ್ ಬಂಕ್, ಅದು ಕೂಡ ಪ್ರೈವೇಟೇ, ಅದು ಕೂಡ ಬಂದಾಗಿದೆ ಕಂಪ್ಲೀಟ್. ಅವ್ರಿಗೆ ಸ್ಟಾಕೇ ಇಲ್ಲ. ಒಂದು ವಾರದಿಂದ ಬಂದಾಗಿದೆ. ಇದು ಒಂದು ವಾರ ಆಯಿತು ಹೆಚ್ಚು ಕಡಿಮೆ ಇವ್ರಿಗೆ ಸ್ಟಾಕ್ ಬಂದು. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ ಬರ್ತಾ ಇದೆ ಸ್ವಲ್ಪ ಹಾಗೂ ಹೀಗೆ. ಬಂಕ್ನ 10ಕ್ಕೂ ಹೆಚ್ಚು ಸಿಬ್ಬಂದಿಗೆ ರಜೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಮಾಲೀಕ. ಗ್ಯಾಸ್ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಹಾಗಾಗಿ ಎಲ್ಲ ಸಿಬ್ಬಂದಿಗೂ ರಜೆ. ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಬಂಕ್ ಸಿಬ್ಬಂದಿ. ಇಲ್ಲಾಂದರೆ ಅವ್ರಿಗೆ ಸಂಬಳ ಕೊಡಬೇಕು, ಇಲ್ಲಿ ಕೆಲಸನೂ ಇಲ್ಲ, ಸಂಬಳನೂ ಕೊಡಬೇಕು, ಅದ್ರ ಬದಲು ರಜೆ ಕೊಟ್ಬೋಣ ಅಂತಂದ್ಬಿಟ್ಟು ಅವ್ರನ್ನ ರಜೆ ಮೇಲೆ ಕಳಿಸ್ಕೊಟ್ಟಿದ್ದಾರೆ. ಬೇರೆ ಏನೂ ದಾರಿ ಇಲ್ಲ ಅಂತ. ಬೆಂಗಳೂರಿನಲ್ಲಿ ಖಾಸಗಿ ಗ್ಯಾಸ್ ಬಂಕ್ಗಳು ಬಂದಾಗುವಂಥದ್ದು ಹೆಚ್ಚಾಗ್ತಾ ಇದೆ. 70ರಿಂದ 80% ಗ್ಯಾಸ್ ಬಂಕ್ಗಳು ಬಂದಾಗಿರುವಂಥದ್ದು. ನಾನೀಗ JC ರಸ್ತೆಯಲ್ಲಿರುವಂಥ ಗ್ಯಾಸ್ ಬಂಕ್ನಲ್ಲಿದ್ದೇನೆ. ಇಲ್ಲಿ ಕಳೆದ 30 ತಾರೀಕು ಅಂದರೆ ಮಾರ್ಚ್ 30ರಂದು ಇಲ್ಲಿ ಬಂದು ಆಗಿದೆ ಈ ಗ್ಯಾಸ್ ಬಂಕು. ಟೋಟಲ್ ಎನರ್ಜೀಸ್ ಅನ್ನುವಂಥ ಈ ಗ್ಯಾಸ್ ಬಂಕ್ ಬಂದಾದಂಥ ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ಈ ಸ್ಥಳ ಏನಿದೆ ಇದು JC ರಸ್ತೆ ಅಂತಂದರೆ ಯಾವಾಗಲೂ ಕೂಡ ಬ್ಯುಸಿಯಾಗಿರುವಂಥ ರಸ್ತೆ, ಮತ್ತು ಆಟೋಗಳಿಗೂ ಕೂಡ ಏನು ಬರ ಇಲ್ಲ, ಸಿಕ್ಕಾಪಟ್ಟೆ ಆಟೋಗಳು ಓಡಾಡುವಂಥ ರಸ್ತೆ. ಹಲವು ಕಾಲೇಜುಗಳು, ಖಾಸಗಿ ಕಾಲೇಜುಗಳು ಕೂಡ ಇಲ್ಲಿರೋದ್ರಿಂದ ಆಟೋಗಳ ಸಂಖ್ಯೆ ವಿಪರೀತ ಇರ್ತಾ ಇತ್ತು. ಇಂಥ ಕಡೆಯಲ್ಲಿರುವಂಥ ಈ ಬಂಕ್ ಏನಿದೆ ಇದು ಸಂಪೂರ್ಣವಾಗಿ ಒಂದು ರೀತಿ ನಿಶ್ಶಬ್ದ ವಾತಾವರಣ, ಅಂದರೆ ಖಾಲಿ ಆದಂಥ ವಾತಾವರಣಕ್ಕೆ ಹೋಗಿದೆ. ಯಾಕಂದರೆ ಇಲ್ಲಿ ಸಿಬ್ಬಂದಿಗಳಿಗೂ ಕೂಡ ಇಲ್ಲಿನ ಬಂಕಿನವರು ರಜೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಯಾವಾಗ ಗ್ಯಾಸ್ ಬರುತ್ತೋ ಏನೋ ಗೊತ್ತಿಲ್ಲ, ಅದರಿಂದಾಗಿ ಇಲ್ಲಿನ ಸಿಬ್ಬಂದಿಗಳಿಗೆ ಸುಮಾರು ಒಂದು 10ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅವರೆಲ್ಲರಿಗೂ ಕೂಡ ರಜೆಯನ್ನು ಕೊಟ್ಟಿರುವಂಥದ್ದು. ಯಾರೋ ಕೆಲವರು ಒಂದಿಬ್ಬರು ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಆಟೋ ಸರ್ವಿಸಸ್ ಅಂತ ಏನಿತ್ತು, ಅಂದರೆ ಆಟೋ ವಾಶ್ ಆಗಿರ್ಬೋದು, ಕಾರ್ ವಾಶ್, ವೆಹಿಕಲ್ ವಾಷಿಂಗ್ ಯೂನಿಟ್ ಏನಿತ್ತು ಅದನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅಂದರೆ ಗ್ಯಾಸ್ ಇಲ್ಲದೇ ಇರೋದರಿಂದ ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗಿದೆ. ಸಿಬ್ಬಂದಿಗಳು ಕೂಡ ಇಲ್ಲ, ಎಲ್ಲ ಸಿಬ್ಬಂದಿಗಳಿಗೂ ಕೂಡ ರಜೆಯನ್ನು ಕೊಟ್ಟು ಕಳಿಸಿರುವಂಥದ್ದು. ಗ್ಯಾಸ್ ಯಾವಾಗ ಬರುತ್ತೆ ಅನ್ನುವಂಥ ಬಗ್ಗೆ ಕೂಡ ಸರಿಯಾದಂಥ ಮಾಹಿತಿ ಇಲ್ಲದಂಥ ಕಾರಣ ಈ ಬಂಕ್ ಏನಿದೆ ಬಂಕ್ ಸಂಪೂರ್ಣವಾಗಿ ಬಂದಾಗಿದೆ. ಅಂದರೆ ಯಾವಾಗ ಗ್ಯಾಸ್ ಬರುತ್ತೆ ಅನ್ನುವಂಥ ಮಾಹಿತಿಯೇ ಇಲ್ಲ. ಸುಮಾರು ಇನ್ನೂ ಒಂದು 15 ದಿನ ಆಗ್ಬೋದು, 1 ತಿಂಗಳು ಆಗ್ಬೋದು ಅನ್ನೋ ಥರದ ಮಾತುಗಳನ್ನು ಇಲ್ಲಿನ ಇರುವಂಥ ಕೆಲ ಸಿಬ್ಬಂದಿಗಳು ಹೇಳ್ತಾ ಇದ್ರು. ಅದರಿಂದಾಗಿ ಎಲ್ಲಿವರೆಗೂ ಅಂತ ಗೊತ್ತಿಲ್ಲ, ಒಟ್ಟಾರೆ ರಜೆ ಕೊಟ್ಟು ಕಳಿಸಿದ್ದಾರೆ ಸಿಬ್ಬಂದಿಗಳಿಗೆಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ರು. ಒಟ್ಟಾರೆ ಈ ಎಫೆಕ್ಟ್ ಏನಿದೆ ಗ್ಯಾಸ್ ಬಂಕ್ಗಳ ಅಭಾವ, ಅಂದರೆ ಗ್ಯಾಸ್ ಅಭಾವ ಏನಿದೆ ಅದರ ಪರಿಣಾಮಗಳು ಈ ರೀತಿಯಾಗಿ ಆಗಿದೆ. ಆಟೋ ಮಾಲೀಕರು, ಅಂದರೆ ಆಟೋ ಓಡಿಸುವಂಥ ಚಾಲಕರು ಕೂಡ ಈಗ ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ಈ ಬಂಕ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ತಮ್ಮ ಊರುಗಳಿಗೆ ಅವರು ಹೋಗಿರುವಂಥದ್ದು. ಒಟ್ಟಾರೆ ಈ ಗ್ಯಾಸ್ ಎಫೆಕ್ಟ್ ಯಾವಾಗ ಕಡಿಮೆ ಆಗುತ್ತೋ, ಯಾವಾಗ ಸರಿ ಹೋಗುತ್ತೋ ಅನ್ನೋ ಥರದ ಪ್ರಶ್ನೆ ಎಲ್ಲರನ್ನೂ ಕೂಡ ಈಗ ಕಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.